ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಬಿ.ವಿ. ಗಣೇಶ್ ಅವರಿದ್ದಾರೆ. ಗಣೇಶ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ರಘು ದೊಡ್ಡೇರಿ ಅವರಿದ್ದಾರೆ. ರಘುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸುಂದರ. ನಾನು ಮೊದಲಿಗೆ ರಘು ಅವ್ರ ಹತ್ರನೇ ರಿಯಾಕ್ಷನ್ ತಗೊಳ್ತೀನಿ. ರಘು, ನೀವು ಲಾಸ್ಟ್ ಟೈಮ್ ನಾವು ಈ ಪ್ರಕರಣ ನಡೆದಾಗ ನಾವು ಡಿಬೇಟ್ ನಡೆಸೋಂಥ ಸಂದರ್ಭದಲ್ಲಿ 2ನೇ ತಾರೀಕು ಐ ಥಿಂಕ್ಸು ನೀವು ಸಾಕಷ್ಟು ವಿಚಾರ ಹೇಳಿದ್ರಿ. ಇದು ಬಿಜೆಪಿ ಕಡೆಯಿಂದನೇ ಆಗಿರೋದು, ಅವರೇ ಫೈರ್ ಮಾಡಿರೋದು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ. ಇಟ್ಸ್ ಓಕೆ, ನೀವು ಒಂದು ಪಕ್ಷದ ವಕ್ತಾರರಾಗಿ ಆ ಪಕ್ಷವನ್ನ ಸಮರ್ಥಿಸ್ಕೊಳ್ಳೇಬೇಕಾಗುತ್ತೆ. ಐ ಡೂ ಅಗ್ರಿ ವಿತ್ ಯುವರ್ ಪಾಯಿಂಟ್ಸ್ ಅಂಡ್ ಆಲ್ ನಿಮ್ಮ ಕಡೆಯಿಂದ. ಆದರೆ ಒಂದು ಮನುಷ್ಯತ್ವ, ಮಾನವೀಯತೆ ಅಂತ ನೀವೇನು ಇವಾಗ ಕೋಗಿಲು ಕ್ರಾಸ್ ಲೇಔಟ್ನ ವಿಚಾರವಾಗಿ ಕಾಂಗ್ರೆಸ್ ಅವರಿಗೆ ಮನುಷ್ಯತ್ವ ಮಾನವೀಯತೆ ಬಂದಿದೆ, ಅದೇ ಮನುಷ್ಯತ್ವ ಮಾನವೀಯತೆನ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಪ್ಲೈ ಫಾರ್ ದಿಸ್ ಇನ್ಸಿಡೆಂಟ್. ಇವತ್ತು ಆ ಹುಡುಗ ಸತ್ತು ಹೋಗಿದ್ದಾನೆ, ಮನುಷ್ಯತ್ವ ಮಾನವೀಯತೆಯಿಂದನೇ ಇಟ್ಕೊಂಡು ಹೇಳಿ. ರಾಜಕೀಯ ಇಟ್ಸ್ ಡಿಫ್ರೆಂಟ್. ಫೈರ್ ಮಾಡಿರೋದು ಯಾರು ಅಂತ ನಿಮಗೂ ಗೊತ್ತು, ನಿಮ್ಮ ಪಕ್ಷದವ್ರಿಗೂ ಗೊತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ಸೊ ಅವರು ಭರತ್ ರೆಡ್ಡಿ ಜೊತೆ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಈ ಪ್ರಕರಣ ಈಗ ಇಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಲ್ಲಿ ಒಬ್ಬ SP ನೀವು ಸಸ್ಪೆಂಡ್ ಮಾಡಿದ್ರಿ, ದಟ್ ಈಸ್ ಲೆಫ್ಟ್ ಟು ಯು. ಸಸ್ಪೆಂಡ್ ಮಾಡೋದಾಗಿದ್ರೆ ನೀವು ಅಲ್ಲಿ IG ಸಸ್ಪೆಂಡ್ ಮಾಡಬೇಕು, DCP ಸಸ್ಪೆಂಡ್ ಮಾಡಬೇಕಾಗಿತ್ತು. ಬಹಳಷ್ಟು ಜನ ಇದ್ದಾರೆ. ಏನು ಹೇಳ್ತೀರಿ? ನಿಮ್ಮ ಮೊದಲ ರಿಯಾಕ್ಷನ್ ಏನು ಈ ಪ್ರಕರಣದ ಸಂಬಂಧ ಹೀಗೆ ನಡೀತಾ ಇರೋ ಡೆವಲಪ್ಮೆಂಟ್? ನೋಡಿ, ಮೊದಲನೇದಾಗಿ ನಾನು ಈಗಲೂ ನಮ್ಮ ಪಕ್ಷ ಮತ್ತು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ನಾಯಕರುಗಳು ಯಾವಾಗಲೂ ಮಾನವೀಯ ನೆಲೆಗಟ್ಟಿನ ಮೇಲೆ ನಾವು ಕೆಲಸ ಮಾಡೋದು. ಸೊ ನಾವು ಯಾವಾಗಲೂ ಸಾವಿನ ಮೇಲೆ, ಸಾವನ್ನು ನಾವು ಕನಸಿನಲ್ಲೂ ಕೂಡ ನಾವು ನೆನೆಸ್ಕೊಳ್ಳೋದಿಲ್ಲ. ಅಷ್ಟು ಸಾವಿನ ಮೇಲೆ ರಾಜಕೀಯ ಮಾಡ್ತಕ್ಕಂಥವ್ರು ಯಾರು ಅಂತ ನೀವು ಹೇಳಿದ್ರೆ ನಾನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನಿಜವಾಗ್ಲೂ ನನಗೆ ಖೇದ ಇರ್ತಕ್ಕಂಥದ್ದು, ಅಫ್ಕೋರ್ಸ್ ಇವತ್ತು ಏನಾಗಿದೆ, ಅಪ್ಪಪ್ಪ ಅಮಾಯಕ ಯುವಕ ಒಂದು ತೀರೋಗಿದ್ದಾನೆ. ಇದರಲ್ಲಿ ಯಾರೇ ತಪ್ಪಿತಸ್ಥರಿರಲಿ, ನಾನು ಆಗಲೇ ಹೇಳಿದ್ದೇನೆ, ತನಿಖೆ ಫೈನಲೈಸ್ ಆಗೋವರೆಗೂ ಯಾರು ಅಂತ ಹೇಳೋದಿಲ್ಲ. ನಾನು ಈಗಲೂ ಏನು ಹೇಳೋದೇನು ಅಂತಾರೆ, ತನಿಖೆ ಮುಗಿದ ನಂತರ ಯಾರೇ ತಪ್ಪಿತಸ್ಥರಿರಲಿ ಅಟ್ ಮೋಸ್ಟ್ ಅಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂದರೆ ಏನು ಶಿಕ್ಷಣ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಯಾರಿದ್ರೂ ಕೊಡಿ, ಓಕೆ ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಬಟ್ ನಿಜವಾಗ್ಲೂ ಇವತ್ತು ಚರ್ಚೆ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಬ್ಯಾನರ್ಗೆ ಒಂದು ಜೀವ ತೆಗೆಯುವಂಥ ಮಟ್ಟಕ್ಕೆ ನಮ್ಮ BJP ನಾಯಕರು ಜನಾರ್ದನ್ ರೆಡ್ಡಿ ಅವರು ವೈಯಕ್ತಿಕವಾಗಿ ಏನು ನೀವು ಹೆಂಗೆ ಹೇಳ್ತೀರಿ? ಇವಾಗ ನೀವೇ ಅಂದ್ರಿ ತನಿಖೆ ಆಗೋವರೆಗೂ ನಾವು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ. ತನಿಖೆ ಆಗದೆ ಹೌ ಕ್ಯಾನ್ ಯು ಸೇ ದಟ್ BJP ನಾಯಕರು ಜನಾರ್ದನ್ ರೆಡ್ಡಿ ಒಂದು ಜೀವ ತೆಗೆದ್ರು ಅಂತ? ಆನ್ ವಾಟ್ ಬೇಸಿಸ್, ಆನ್ ವಾಟ್ ಗ್ರೌಂಡ್ ಯು ಆರ್ ಸೇಯಿಂಗ್ ದಟ್? ಪಾಯಿಂಟ್ ಏನಕ್ಕೆ ಅಂತಂದ್ರೆ, ಇವತ್ತು ಅವರು ರಾಜಕೀಯವಾಗಿ ನಾಶವಾಗಿ ಹೋಗ್ತಾ ಇದ್ದೀವಿ, ನಶಿಸಿ ಹೋಗ್ತಾ ಇದ್ದೀವಿ, ಒಂದು ಹವಾ ಸೃಷ್ಟಿ ಮಾಡೋಣ, ಜನಗಳಲ್ಲಿ ಮತ್ತೊಮ್ಮೆ ವಾಪಸ್ಸು ಜನಗಳ ಮನಸ್ಸಿಗೆ ಬರೋಣ, ಒಂದು ಹವಾ ಸೃಷ್ಟಿ ಮಾಡೋಣ ಅಂತ ಹೇಳಿ ಕೇವಲ ಒಂದು ಬ್ಯಾನರ್ ಅನ್ನು ಹಾಕಿದ ವಿಚಾರವನ್ನೇ ದೊಡ್ಡದಾಗಿ ಮಾಡಿ ಆ ಬ್ಯಾನರ್ ವಿಚಾರದಲ್ಲಿ ಒಂದು ಕೊಲೆಗೆ ಕಾರಣರಾಗಿದ್ದಾರೆ ಅಂತಂದ್ರೆ, ಈಗ ಕೊಲೆ ಮಾಡೋದು ಒಂದು ನಿಮಿಷ, ನೀವು ಹೇಳಿ. ನಿಮಿಷ ಹೇಳ್ಬಿಡ್ತೀನಿ ರಘು ದೊಡ್ಡೇರಿ ಅವರೇ. ಸಾಕಷ್ಟು ಗಲಾಟೆಗಳಾಗಿದೆ ಕರ್ನಾಟಕದಲ್ಲಿ. ಮಂಡ್ಯದಲ್ಲಂತೂ ಗಣೇಶನ್ ಬಿಡಬೇಕಾದ್ರೆ ದೊಡ್ಡ ಗಲಭೆಗಳಾಗಿದೆ, ಎಷ್ಟೋ ಗಲಾಟೆ ಆಗಿದೆ. ಹಾಗಂತ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ಫೈರಿಂಗ್ ಆಗಿದೆಯಾ? ಗಲಾಟೆ ಆಯ್ತು ಅಂತ ಅಷ್ಟೇ ಗನ್ ಇರುತ್ತೆ, ಗನ್ ತಗೊಂಡು ಶೂಟ್ ಮಾಡು ಅಂತ ಹೇಳ್ತಾರ ಯಾರಾದ್ರೂ? ನೋಡಿ, ನನಗೆ ಹೆಂಗೆ ಹೇಳ್ತೀರಿ? ಒಂದು ನಿಮಿಷ. ಮೊದಲನೇದಾಗಿ ನೀವು ಕಾನೂನಲ್ಲಿ ಒಂದಿದೆ, ಯಾರು ಯಾವನೋ ಸಾಯಿಸೋದು ಎಷ್ಟು ಕಾನೂನಿಗೆ ಶಿಕ್ಷೆನೋ, ಸಾಯಿಸುವಂತೆ ಪ್ರಚೋದನೆ ಕೊಡೋದು ಅಷ್ಟೇ. ಪ್ರಚೋದನೆಯನ್ನ ಮಾಡಿದವರು ಯಾರು? ಇವತ್ತು ರಾಜಕೀಯವಾಗಿ ನಾವಿಬ್ರು ಹಾಳಾಗ್ಬಿಟ್ಟಿದ್ದೇವೆ, ಹೇಗಾದ್ರೂ ಮಾಡಿ ಮತ್ತೊಮ್ಮೆ ಜನರ ಮನಸ್ಸಿಗೆ ಬರೋಣ, ಅವಾಗವನ್ನ ಸೃಷ್ಟಿ ಮಾಡೋಣ ಅಂತ ಹೇಳಿ ಈ ಗಲಾಟೆ ನಡೆಸಿರೋದೇ ಜನಾರ್ದನ್ ರೆಡ್ಡಿ. ಭರತ್ ರೆಡ್ಡಿ ಕಳೆದ 20 ವರ್ಷದಿಂದ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸೋತು ಬಂದ್ರು ಅಂತ ಅಲ್ಲ, 20 ವರ್ಷದಲ್ಲಿ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಶಾಂತಿಯುತವಾಗಿ ಮಾಡಿದ್ದಿದೆ ಭರತ್ ರೆಡ್ಡಿ ಅವರು. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡೋದಕ್ಕೆ ಎಲ್ಲ ಹೊರಟಿದ್ದಾರೆ. ಇದನ್ನ ಮಾಡ್ತಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರು. ಹೌದು, ಅವರ ತಾನೆ. ಕೇವಲ ಒಂದು ಬ್ಯಾನರ್ ಕೇವಲ ಒಂದು ಬ್ಯಾನರ್ ವಿಚಾರವಾಗಿ ತನಿಖೆ ಈಗಲೂ ನಡೀತಾ ಇದೆ. ತನಿಖೆ ನಡೆದ ಮತ್ತೆ ನೀವು ಹೆಂಗೆ ಹೇಳ್ತೀರಿ ಜನಾರ್ದನ್ ರೆಡ್ಡಿ ಅವರೇ ಕಾರಣ ಅಂತ? ಒಂದ್ ನಿಮಿಷ, ನೀವು ಒಂದು ಬ್ಯಾನರ್ ಅನ್ನ ನಿಮ್ಮ ಒಂದು ರಸ್ತೆನಲ್ಲಿ ಕಟ್ತಾರೆ ಅಲ್ಲ, ಒಂದು ನಿಮಿಷ, ಒಂದು ಬ್ಯಾನರ್ ಅನ್ನ ಕಟ್ತಾರೆ ಸುಟ್ಟಾಕ್ಬಿಡ್ತೀರಾ ನೀವು? ಯಾರು ನೀವು ಪೆಟ್ರೋಲ್ ಬಾಂಬ್ ಹಾಕ್ತೀರಾ, ಖಾರದ ಪುಡಿ ಬಾಂಬ್ ಹಾಕ್ತೀರಾ? ಈಗ ದೊಣ್ಣೆಗಳನ್ನೆಲ್ಲ ಇದು ನೋಡಿ, ಇಲ್ಲಿ ನೋಡಿ, ಒಂದು ನಿಮಿಷ, ನಮ್ಮವರಲ್ಲ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಏನಕ್ಕೆ ಇಷ್ಟು ದೊಣ್ಣೆಗಳು ಸ್ಟಾಕ್ ಇದೆ ನೋಡಿ. ಒಂದ್ ನಿಮಿಷ, ಅಲ್ಲ, ಇದೆಲ್ಲ ಎವಿಡೆನ್ಸ್ಗಳು ಅಲ್ಲ, ಇದೆಲ್ಲ ಎವಿಡೆನ್ಸ್ಗಳು ಪೊಲೀಸ್ನವ್ರ ಹತ್ರ ಇದೆ. ನಾನು ಯಾಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತಂದ್ರೆ, ಜನಾರ್ದನ್ ರೆಡ್ಡಿ ಅವರು ಮನೆಯಲ್ಲಿ ಪೆಟ್ರೋಲ್ ಬಾಂಬ್ಗಳು ಯಾಕೆ ರೆಡಿ ಇತ್ತು, ಯಾಕೆ ಸ್ಟಾಕ್ ಇತ್ತು, ಕಲ್ಲು ಗುಂಡುಗಳು ಯಾಕಿದ್ದು, ದೊಣ್ಣೆಗಳು ಯಾಕಿದ್ದು ಹೇಳಿ, ನೀವ್ ಹೇಳಿ.
ಒಂದು ನಿಮಿಷ, ಜನಾರ್ದನ್ ರೆಡ್ಡಿ ಮನೆಯಲ್ಲಿ Fire ಯಾರ್ ಮಾಡಿದ್ದು ಹೇಳಿ? ಜನಾರ್ದನ್ ರೆಡ್ಡಿ ಮನೆಯಲ್ಲಿ Fire ಯಾರ್ ಮಾಡಿದ್ದು? ಫೈರ್ ಆಮೇಲೆ ಫೈರ್ ಯಾರ್ ಮಾಡಿದ್ದು? ಯಾರ್ ಫೈರ್ ಮಾಡ್ತಾರೆ? ದೊಣ್ಣೆ ಇದ್ಬಿಟ್ರೆ ಫೈರ್ ಮಾಡಿ ಅಂತ ಅಲ್ಲ, ಹೇಳ್ತಾರಾ ನಿಮ್ಗೆ? ನಿಮ್ಗೆ ಆಕ್ಚುಲಿ ವಾಸ್ತವ ಗೊತ್ತಿಲ್ಲ, ಕೇಳಿ ಹೇಳ್ತೀನಿ. ವಾಸ್ತವ ಅವತ್ತು ಗಲಾಟೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಒಂದ್ ನಾನು ನಿಮಿಷ ತುಂಬಾ ನಾನು ಚೆನ್ನಾಗಿ ಹೇಳ್ತೀನಿ ಕೇಳಿ. ತಿಳ್ಕೊಂಡು ಕೂತಿದ್ದೀನಿ. ಮನೆ ಮೇಲಿಂದ ಪೆಟ್ರೋಲ್ ಬಂಕ್, ಮನೆಯ ಮೇಲಿಂದ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡು ಕೂತಿದ್ದೀನಿ. ಮನೆಯ ಮೇಲಿಂದ ಕಲ್ಲುಗಳು ಏನು ಬುಲೆಟ್ ರೀತಿ ಬಂದಾಗ, ಕಾರು ಏನು ಖಾರದ ಪುಡಿ ಬಾಂಬ್ಗಳು ಮನೆಯಿಂದ ಜನಾರ್ದನ್ ರೆಡ್ಡಿ ಅವ್ರ ಮನೆಯಿಂದ ಜನಗಳ ಮೇಲೆ ಬಂದಾಗ, ಆಗ ಅವರ ರಕ್ಷಣೆಗೋಸ್ಕರ ಒಬ್ಬ ಅಲ್ಲಿ ಲೋಕೇಶ್ ಅಂತ ಅವ್ರಿಗೆ ಏನು ಕಣ್ಣು ಇದಾಗಿದೆ, ಡ್ಯಾಮೇಜ್ ಆಗಿದೆ. ಅದಾದ ನಂತರ ಇವರು ರಕ್ಷಣೆಗೋಸ್ಕರ ಇದು ಮಾಡಿದ್ದಾರೆ ಅಂತ ರಕ್ಷಣೆಗೋಸ್ಕರ ಯಾರ ಮೇಲೆ ಬೇಕಾದ್ರೆ ಫೈರಿಂಗ್ ಮಾಡು ಅಂತ ಅದೇ. ಹಾಗಾದ್ರೆ ನೀವು ಜನಾರ್ದನ್ ರೆಡ್ಡಿ ಯಾಕೆ ಕ್ರಿಟಿಸೈಸ್ ಮಾಡ್ತಾರ? ಪೆಟ್ರೋಲ್ ಬಾಂಬ್ ಯಾಕೆ ಹಾಕಿದ್ರು? ಕಾರು ಬಾಂಬ್ ಯಾಕೆ ಹಾಕಿದ್ರು? ಹೌದು, ಅದನ್ನೇ ಕೊಟ್ಟಿದ್ದೀವಿ. ಒಂದ್ ನಿಮಿಷ ಈಗ ಇಲ್ಲೂ ಜನಾರ್ದನ್ ರೆಡ್ಡಿ ಅವ್ರ ಗನ್ ಮೇಲೆ ಶೂಟ್ ಮಾಡಿರೋದು ಅಂತ ಯಾಕೆ ನೀವು ನಂಬ್ತಾ ಇಲ್ಲ? ಯಾಕೆ ನಂಬಬೇಕು? ಒಂದ್ ನಿಮಿಷ, ಯಾಕೆ ಅಂತ ನೀವು ಒಂದ್ ನಿಮಿಷ ನೀವು ಬಯಾಸ್ ಯೋಚನೆ ಮಾಡ್ತಾ ಇದ್ದೀರಾ ನೀವು. ತನಿಖೆನೂ ಮುಗ್ದಿಲ್ಲ ಅಂತಂದ್ರೆ ಹೌ ಕ್ಯಾನ್ ಯು ಕಮ್ ಟು ಕನ್ಕ್ಲೂಷನ್? ಎಕ್ಸಾಕ್ಟ್ಲಿ ದ ಸೇಮ್ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್ ಯು. ತನಿಖೆನೇ ಮುಗ್ದಿಲ್ಲ, ನೀವು ಹೌ ಕ್ಯಾನ್ ಯು ಟೆಲ್ ದಟ್ 100% ಜನಾರ್ದನ್ ರೆಡ್ಡಿನೇ ಮಾಡಿರೋದು ಅಂತ? ಹೌ ಕ್ಯಾನ್ ಯು ಸೇ ದಟ್? ಜನಾರ್ದನ್ ರೆಡ್ಡಿನೇ ಇನ್ಸ್ಟಿಗೇಟ್ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಒಂದು ಅವಾವನ್ನ ಸೃಷ್ಟಿ ಮಾಡಬೇಕು ಈ ರಾಜಕೀಯದಲ್ಲಿ. ಬಳ್ಳಾರಿನಲ್ಲಿ ನಾನು ಕಳೆದುಕೊಂಡಿದ್ದೇನೆ, ಶ್ರೀರಾಮುಲು 3 ಸಾರಿ ಸೋತು ಸುಮ್ಮವಾಗಿದ್ದಾರೆ. ಬಳ್ಳಾರಿ ಜನ ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ. ಭರತ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿನ ಶಾಂತಿಯುತವಾಗಿ ಮಾಡುವಂತ ಶಾಂತ ಮೂರ್ತಿ ಆಗಿದ್ದಿದ್ರೆ, ಜನಾರ್ದನ್ ರೆಡ್ಡಿ ಇಶ್ಯೂ ಕ್ರಿಯೇಟ್ ಮಾಡಿದಾಗ ಇಡೀ ಪೊಲೀಸ್ ಫೋರ್ಸ್ ನ ಕರ್ಕೊಂಡು ಹೋಗ್ಬೇಕಾಗಿತ್ತು ನೀವು. ಭರತ್ ರೆಡ್ಡಿ ಅವರು ಭರತ್ ರೆಡ್ಡಿ ಅಲ್ಲಿ ಇರಲೇ ಇಲ್ಲ. ಭರತ್ ರೆಡ್ಡಿ ಅವರು ಬಂದಿದ್ದು ರಾತ್ರಿ 9:30ಗೆ. 9:30 ಔಟ್ ಆಫ್ ದ ಟೌನ್. ಜನಾರ್ದನ್ ರೆಡ್ಡಿ, ನಾನು ನಿಮಗೆ ಪ್ರಶ್ನೆ ಇವತ್ತೆಲ್ಲ ಚರ್ಚೆ ಆಗಬೇಕಾಗಿರೋದು. ಇವತ್ತು ಕೇಳಿಸ್ಕೊಳ್ಳಿ, ಇವತ್ತು ಚರ್ಚೆ ಪೊಲೀಸ್ನವ್ರಿಗೂ ಗಲಾಟೆಗಳಾಗಿ ಪೊಲೀಸ್ನವ್ರಿಗೂ ಗುಂಡು ಬಿದ್ದಿದೆ, ಪೊಲೀಸ್ನವ್ರಿಗೂ ಕಲ್ಲುಗಳು ಬಿದ್ದಿದೆ, ಪೊಲೀಸ್ನವ್ರಿಗೂ ಗಾಯಗಳಾಗಿದೆ. ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ, ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಸರಿ, ಪೊಲೀಸ್ನವ್ರು ಹೋಗಿಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ನಾನು ಹೋಗಿಲ್ಲ ಅಂತ ಹೇಳ್ತಾ ಪೊಲೀಸ್ನವ್ರು ಹೋದ ನಂತರ ಪೊಲೀಸ್ನವ್ರಿಗೂ ಹೊಡೆದಿದ್ದಾರೆ. ಒಂದ್ ನಿಮಿಷ ರಘುದಡ್ಡೇರಿ ಅವರೇ, ಒಂದ್ ನಿಮಿಷ ಇರಿ. ಭರತ್ ರೆಡ್ಡಿ ಬೇರೆ ಕಡೆ ಎಲ್ಲೋ ಫಂಕ್ಷನ್ ಅಲ್ಲಿ ಎಲ್ಲೋ ಇದ್ರು, ಆಮೇಲೆ ವಿಚಾರ ಗೊತ್ತಾಯ್ತು ಬಂದ್ರು ಅಂತ ಹೇಳ್ತಾ ಇದೀರಲ್ಲ. ವಿಚಾರ ಗೊತ್ತಾದ್ಮೇಲೆ he could have bring all police force. By the time it was already late, he got to know very late and came very late. ಜನಾರ್ದನ್ ರೆಡ್ಡಿ ಅವರು ಇಲ್ಲಿವರೆಗೂ ಭರತ್ ರೆಡ್ಡಿ ಗೊತ್ತಿಲ್ಲದೆ ಅವ್ರ ಬೆಂಬಲಿಗರಲ್ಲಿ ಹೋಗಿದ್ದಾರೆ ಅಂತ ಹೇಳ್ತೀರಾ? ಅಲ್ಲ, ಇಲ್ಲಿವರೆಗೂ ಚರ್ಚೆ ಮಾಡ್ಬೇಕಾಗಿರೋದು ಜನಾರ್ದನ್ ರೆಡ್ಡಿ ಬಂದ ನಂತರ ಯಾಕೆ ಬಳ್ಳಾರಿ ಈ ಕುದಿತಾ ಇದೆ.